ಎಲ್ಲರಿಗೂ ನಮಸ್ಕಾರ. ಅಡುಗೆ ಮನೆಯಲ್ಲಿ ಪ್ರತಿದಿನ ಚಿಕ್ಕಪುಟ್ಟ ತಲೆನೋವು ಇದ್ದೇ ಇರುತ್ತೆ ಅಲ್ವಾ? ಅದಕ್ಕೆ ಇವತ್ತು ನಾವು ಕೆಲವು ಅದ್ಭುತ ಪರಿಹಾರಗಳನ್ನ ತಂದಿದ್ದೇವೆ. ಈ ಸಿಂಪಲ್ ಟಿಪ್ಸ್ ಬಳಸಿ ದೈನಂದಿನ ಅಡುಗೆಯನ್ನು ಇನ್ನಷ್ಟು ಸುಲಭ ಮತ್ತು ರುಚಿಕರವಾಗಬಹುದು. ಬನ್ನಿ, ಈ ಅಡುಗೆ ಮನೆಯ ರಹಸ್ಯಗಳನ್ನ ಒಟ್ಟಿಗೆ ಕಲಿಯೋಣ. ಈ ಚಿತ್ರ ನೋಡಿದ ತಕ್ಷಣ ಏನನ್ನಿಸುತ್ತೆ? ಅಯ್ಯೋ, ನಮ್ಮನೆಯಲ್ಲೂ ಹೀಗೆ ಆಗುತ್ತಲ್ಲ ಅಂತಾನ? ಖಂಡಿತ ಆಗತ್ತೆ. ಇದು ಬಹುತೇಕ ಎಲ್ಲರ ಮನೆಯ ಕಥೆ. ಆದ್ರೆ ಚಿಂತೆ ಬೇಡ, ಇಂತಹ ಸಂದರ್ಭಗಳನ್ನ ನಿಭಾಯಿಸೋದು ಹೇಗೆ ಅಂತ ನೋಡೋಣ. ಎಷ್ಟು ಆಸೆಯಿಂದ ಮೊಸರು ಪಲ್ಯ ಮಾಡಕ್ ಹೋಗ್ತೀವಿ, ಆದ್ರೆ ಅದು ಒಡೆದು ನೀರಾದಾಗೋ ಬೇಜಾರು, ಅಬಬ್ಬ. ಆಮೇಲೆ ಈ ಬೆಂಡೆಕಾಯಿ, ಅದು ಲೋಳೆ ಲೋಳೆ ಆದ್ರೆ ಯಾರಿಗೂ ಇಷ್ಟ ಆಗಲ್ಲ. ಇನ್ನು ಸಕ್ಕರೆ ಡಬ್ಬಿ ತೆಗ್ದ್ರೆ ಸಾಕು, ಇರುವೆಗಳ ದಂಡೇ ಇರುತ್ತೆ. ಈ ಎಲ್ಲ ಕಿರಿಕಿರಿಗಳ್ಗೆ ಇವತ್ತು ಫುಲ್ ಸ್ಟಾಪ್ ಇಡೋಣ. ಪ್ರತಿಯೊಂದಕ್ಕೂ ಒಂದು ಸಿಂಪಲ್ ಪರಿಹಾರ ಇದೆ, ಚಿಂತೆ ಬೇಡ. ಹಾಗಾದ್ರೆ ಮೊದಲಿಗೆ ನಾವು ದಿನ ಬಳಸೋ ಸಾಮಗ್ರಿಗಳ ಬಗ್ಗೆನೇ ಮಾತಾಡೋಣ. ಇದ್ರಲ್ಲಿ ಬರೋ ಸಾಮಾನ್ಯ ಸಮಸ್ಯೆಗಳಿಗೆ ಸ್ಮಾರ್ಟ್ ಪರಿಹಾರಗಳನ್ನ ನೋಡೋಣ ಬನ್ನಿ. ಮೊಸರು ಬಳಸಿ ಮಾಡೋ ಗ್ರೇವಿ ಅಂದ್ರೆ ಎಲ್ರಿಗೂ ಇಷ್ಟ. ಆದ್ರೆ ಸಮಸ್ಯೆ ಇರೋದೇ ಇಲ್ಲಿ. ಅದನ್ನ ಬಿಸಿ ಮಾಡಿದ ತಕ್ಷಣ ಮೊಸರು ಒಡೆದು ಹೋಗುತ್ತೆ, ಗ್ರೇವಿ ಪೂರ್ತಿ ಹಾಳಾಗುತ್ತೆ, ನೋಡೋಕೂ ಚೆನ್ನಾಗಿರಲ್ಲ, ರುಚಿನೂ ಕೆಡುತ್ತೆ. ಹಾಗಾದ್ರೆ ಇದಕ್ಕೇನ್ ಪರಿಹಾರ? ತುಂಬಾನೇ ಸಿಂಪಲ್. ಯಾವಾಗ್ಲೂ ಮೊಸರು ಗ್ರೇವಿ ಚೆನ್ನಾಗ್ ಕುದ್ದು ಸ್ವಲ್ಪ ಗಟ್ಟಿ ಆದ್ಮೇಲೆ, ಅಂದ್ರೆ ಪೂರ್ತಿ ಅಡಿಗೆ ಆದ್ಮೇಲೆ ಗ್ಯಾಸ್ ಆಫ್ ಮಾಡೋ ಮುಂಚೆ ಉಪ್ಪು ಹಾಕಿ. ಮೊದಲೇ ಉಪ್ಪು ಹಾಕಿದ್ರೆ ಮೊಸರು ಒಡೆಯೋ ಚಾನ್ಸ್ ಜಾಸ್ತಿ. ಈ ಒಂದೇ ಒಂದು ಚಿಕ್ಕ ಟ್ರಿಕ್ ನಿಮ್ಮ ಪಲ್ಯದ ಲುಕ್ ಮತ್ತು ಟೇಸ್ಟ್ ಎರಡನ್ನೂ ಕಾಪಾಡುತ್ತೆ. ಇನ್ನೊಂದು ಸಾಮಾನ್ಯ ಸಮಸ್ಯೆ, ತರಕಾರಿ ಬೇಯಿಸಿದ್ಮೇಲೆ ಅದರ ಬಣ್ಣನೇ ಹೋಗ್ಬಿಡುತ್ತೆ ಅಲ್ವಾ? ಫ್ರೆಶ್ ಆಗಿ ಕಾಣಿಸೋದೇ ಇಲ್ಲ. ಹಸಿರು ಬೀನ್ಸು, ಬಟಾಣಿ ಎಲ್ಲ ಬಣ್ಣ ಕಳ್ಕೊಂಡು ಡಲ್ಲಡ್ಬಿಡುತ್ತೆ. ಇದನ್ನ ಸರಿ ಮಾಡೋದು ಹೇಗೆ? ಇದು ಕೂಡ ತುಂಬಾ ಸುಲಭ. ತರಕಾರಿ ಬೇಯಿಸೋವಾಗ ನೀರಿಗೆ ಒಂದು ಚಿಟಿಕೆ ಅಷ್ಟೆ, ಒಂದು ಚಿಟಿಕೆ ಉಪ್ಪು ಅಥವಾ ಸಕ್ಕರೆ ಹಾಕಿ ನೋಡಿ. ಇದು ತರಕಾರಿಗಳ ನೈಸರ್ಗಿಕ ಬಣ್ಣ ಹಾಗೆ ಉಳಿಯೋ ಹಾಗೆ ಮಾಡುತ್ತೆ. ಆಗ ನಿಮ್ಮ ಅಡುಗೆ ನೋಡೋಕೂ ಕಲರ್ಫುಲ್ಲಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸರಿ, ಈಗ ಅಡುಗೆ ಸಾಮಗ್ರಿಗಳನ್ನ ಜಾಸ್ತಿ ದಿನ ಫ್ರೆಶ್ ಆಗಿ ಇಡೋದು ಹೇಗೆ ಅಂತ ನೋಡೋಣ. ಇದ್ರಿಂದ ನಮ್ಮ ದುಡ್ಡು, ಸಮಯ ಎರಡು ಉಳಿಯುತ್ತೆ ಅಲ್ವಾ? ಸರಿಯಾಗಿ ಸ್ಟೋರ್ ಮಾಡಿದ್ರೆ ಪದಾರ್ಥಗಳು ವೇಸ್ಟ್ ಆಗೋದನ್ನ ತಪ್ಪಿಸಬಹುದು. ನೋಡಿ, ಇಲ್ಲಿ ಕೆಲವು ಸೂಪರ್ ಹ್ಯಾಕ್ಸ್ ಇವೆ. ಸಕ್ಕರೆ ಡಬ್ಬಿ ಇದೆಯಾ? ಅದಕ್ಕೆ ಒಂದು 5-6 ಲವಂಗ ಹಾಕಿಡಿ, ಇರುವೆಗಳು ಹತ್ತಿರ ಕೂಡ ಬರಲ್ಲ. ಖಾರದ ಪುಡಿ ಬೇಗ ಹಾಳಾಗುತ್ತಾ? ಅದರಲ್ಲಿ ಒಂದು ಚಿಕ್ಕ ಕಲ್ಲುಪ್ಪಿನ ತುಂಡು ಇಡಿ, ಅದು ತೇವಾಂಶವನ್ನ ಎಳ್ಕೊಂಡು ಖಾರದ ಪುಡಿಯನ್ನ ಫ್ರೆಶ್ ಆಗಿಡುತ್ತೆ. ಅದೇ ರೀತಿ ಕೊತ್ತಂಬರಿ ಸೊಪ್ಪನ್ನ ಒಂದು ಬಟ್ಟೆಯಲ್ಲಿ ಸುತ್ತಿ ಡಬ್ಬಿಯಲ್ಲಿಟ್ರೆ, ಪನ್ನೀರನ್ನ ಬ್ಲಾಟಿಂಗ್ ಪೇಪರ್ನಲ್ಲಿ ಸುತ್ತಿಟ್ರೆ ವಾರಗಟ್ಲೆ ಫ್ರೆಶ್ ಆಗಿರುತ್ತೆ. ಓಕೆ, ಈಗ ನಮ್ಮ ಅಡುಗೆಯ ರುಚಿಯನ್ನ ನೆಕ್ಸ್ಟ್ ಲೆವೆಲಿಗೆ ತಗೊಂಡ್ ಹೋಗಕ್ಕೆ ಕೆಲವು ಸೀಕ್ರೆಟ್ಸ್ ನೋಡೋಣ. ಈ ಸಿಂಪಲ್ ಟ್ರಿಕ್ಸ್ ನಿಮ್ಮ ಅಡುಗೆಗೆ ಒಂದು ಹೊಸ ಟಚ್ ಕೊಡುತ್ತೆ ನೋಡಿ. ಸಾಮಾನ್ಯವಾಗಿ ನಾವು ಮಾಡುವ ಡ್ರೈ ಸಬ್ಜಿ ಅಥವಾ ಪಲ್ಯಗಳು ಕೆಲವೊಮ್ಮೆ ಸಪ್ಪೆ ಅನ್ಸುತ್ತೆ ಅಲ್ವಾ? ಅದಕ್ಕೆ ಇನ್ನಷ್ಟು ಟೇಸ್ಟ್ ತರೋದು ಹೇಗೆ? ಇಲ್ಲಿದೆ ನೋಡಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್. ಯಾವುದೇ ಒಣಪಲ್ಯ ಮಾಡಿ ಅದು ರೆಡಿಯಾದ್ಮೇಲೆ ಕೊನೆಯಲ್ಲಿ ಹುರಿದು ತರಿತರಿಯಾಗಿ ಪುಡಿ ಮಾಡಿದ ಶೇಂಗಾ ಪುಡಿಯನ್ನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ. ಆಹಾ, ಪಲ್ಯದ ರುಚಿ ಮಾತ್ರ ಅಲ್ಲ, ಅದರ ಟೆಕ್ಸ್ಚರ್ ಕೂಡ ಅದ್ಭುತವಾಗಿ ಬದಲಾಗುತ್ತೆ. ಈಗ ರಾಯ್ತಾದ ಸರದಿ. ಸುಮ್ನೆ ಜೀರಿಗೆ ಪುಡಿ, ಖಾರದ ಪುಡಿ ಹಾಕೋ ಬದಲು ಒಮ್ಮೆ ಈ ರೀತಿ ಒಗ್ಗರಣೆ ಕೊಟ್ಟು ನೋಡಿ. ಮೊದಲು ರಾಯ್ತಾ ರೆಡಿ ಮಾಡ್ಕೊಳ್ಳಿ. ಒಂದು ಸಣ್ಣ ಬಾಣ್ಲೆಯಲ್ಲಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಬಿಸಿ ಮಾಡಿ, ಅದಕ್ಕೆ ಜೀರಿಗೆ ಮತ್ತು ಒಂದು ಚಿಟಿಕೆ ಇಂಗು ಹಾಕಿ. ಆ ಬಿಸಿ ಬಿಸಿ ಒಗ್ಗರಣೆಯನ್ನ ನೀವು ರಾಯ್ತಾ ಸರ್ವ್ ಮಾಡೋಕೆ ಸ್ವಲ್ಪ ಮುಂಚೆ ಅದರ ಮೇಲೆ ಸುರೀರಿ. ಅದರ ಪರಿಮಳ, ಅದರ ರುಚಿನೇ ಬೇರೆ. ಖಂಡಿತ ಟ್ರೈ ಮಾಡಿ. ಸರಿ, ಈಗ ಬನ್ನಿ ಎಲ್ಲರಿಗೂ ಇಷ್ಟವಾಗುವ ತಿಂಡಿಗಳ ಕಡೆಗೆ. ಗರಿಗರಿಯಾದ ಪಕೋಡಾ, ಸಾಫ್ಟ್ ಆದ ಪರಾಟ, ಇದನ್ನೆಲ್ಲ ಪರ್ಫೆಕ್ಟ್ ಆಗಿ ಮಾಡೋದು ಹೇಗೆ ಅಂತ ಕಲಿಯೋಣ. ಪರ್ಫೆಕ್ಟ್ ಪಕೋಡಾ ಮಾಡಕ್ಕೆ ಇಲ್ಲಿದೆ ಒಂದು ಸಿಂಪಲ್ ಟ್ರಿಕ್. ನೀವು ಪಕೋಡಾಕ್ಕೆ ಹಿಟ್ಟು ಕಲಿಸ್ತೀರಲ್ವಾ, ಅದಕ್ಕೆ ಒಂದು ಚಿಟಿಕೆ ಆರರೂಟ್ ಪೌಡರ್ ಹಾಕಿ. ಜೊತೆಗೆ 1-2 ಚಮಚ ಕಾದಿರೋ ಬಿಸಿ ಬಿಸಿ ಎಣ್ಣೆಯನ್ನ ಸೇರ್ಸಿ. ಈ ಬಿಸಿ ಎಣ್ಣೆ ಹಾಕೋದ್ರಿಂದ ಪಕೋಡಾ ಜಾಸ್ತಿ ಎಣ್ಣೆ ಕುಡಿಯಲ್ಲ. ಜೊತೆಗೆ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ಬರುತ್ತೆ. ಈಗ ಪರಾಠ. ಹೋಟೆಲ್ನಲ್ಲಿ ತಿನ್ನುವಾಗ ಅನ್ಸುತ್ತೆ ಅಲ್ವಾ, ಅಯ್ಯೋ ಎಷ್ಟೊಂದು ಕ್ರಿಸ್ಪಿಯಾಗಿದೆ, ಎಷ್ಟು ಟೇಸ್ಟಿಯಾಗಿದೆ ಅಂತ. ಆ ಸೀಕ್ರೆಟ್ ಮನೆಯಲ್ಲೂ ರಿಪೀಟ್ ಮಾಡಬಹುದು. ಅದೇನು ಅಂತ ಗೊತ್ತಾ? ಆ ಸೀಕ್ರೆಟ್ ಬೇರೇನೂ ಅಲ್ಲ, ಒಂದೇ ಒಂದು ಬೇಯಿಸಿದ ಆಲೂಗಡ್ಡೆ. ಹೌದು, ನೀವು ಕೇಳಿದ್ದು ಸರಿ. ಪರಾಠಕ್ಕೆ ಹಿಟ್ಟು ನಾದುವಾಗ ಅದಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ ಒಂದು ಬೇಯಿಸಿದ ಆಲೂಗಡ್ಡೆಯನ್ನ ಸೇರಿಸಿ. ನೋಡಿ, ನಿಮ್ಮ ಪರಾಠ ಎಷ್ಟು ಗರಿಗರಿಯಾಗಿ ಮತ್ತು ರುಚಿಯಾಗಿ ಬರುತ್ತೆ ಅಂತ.
ಓಕೆ, ಇವತ್ತು ನಾವು ಕಲ್ತಿದ್ದನ್ನೆಲ್ಲ ಒಮ್ಮೆ ಶಾರ್ಟ್ ಆಗಿ ನೆನಪು ಮಾಡ್ಕೊಳ್ಳೋಣ ಬನ್ನಿ. ಮೊದಲನೇದು, ಮೊಸರು ಪಲ್ಯ ಒಡೆಯಬಾರ್ದು ಅಂದ್ರೆ ಉಪ್ಪನ್ನ ಕೊನೆಗೆ ಹಾಕ್ಬೇಕು. ಎರಡನೇದು, ಲವಂಗ, ಕಲ್ಲುಪ್ಪಿನಂಥವ ಸಿಂಪಲ್ ವಸ್ತುಗಳಿಂದ ಸಾಮಗ್ರಿಗಳನ್ನ ಫ್ರೆಶ್ ಆಗಿಡ್ಬೋದು. ಮೂರನೇದು, ಒಂದು ಒಳ್ಳೆ ಒಗ್ಗರಣೆ ರಾಯ್ತದ ರುಚಿಯನ್ನ ಹೆಚ್ಚಿಸುತ್ತೆ. ನಾಲ್ಕನೇದು, ಪಕೋಡಾ ಹಿಟ್ಟಿಗೆ ಬಿಸಿ ಎಣ್ಣೆ ಹಾಕಿದ್ರೆ ಅದು ಸೂಪರ್ ಕ್ರಿಸ್ಪಿಯಾಗತ್ತೆ. ಮತ್ತು ಕೊನೆಯದಾಗಿ, ಬೇಯಿಸಿದ ಆಲೂಗಡ್ಡೆ ಪರ್ಫೆಕ್ಟ್ ಪರಾಟದ ಸೀಕ್ರೆಟ್. ಯಾವಾಗ್ಲೂ ನೆನ್ಪಿಡಿ, ಅಡುಗೆ ಅನ್ನೋದು ಒಂದು ಕಲೆ. ಈ ಥರದ ಸಣ್ಣ ಸಣ್ಣ ಟಿಪ್ಸ್ ನಿಮ್ಮನ್ನ ಆ ಕಲೆಯಲ್ಲಿ ಎಕ್ಸ್ಪರ್ಟ್ ಮಾಡುತ್ತೆ. ಇವತ್ತು ಹೇಳಿದ ಈ ಟಿಪ್ಸ್ಗಳನ್ನೆಲ್ಲ ನಿಮ್ಮ ಅಡುಗೆ ಮನೆಯಲ್ಲಿ ಟ್ರೈ ಮಾಡಿ ಅಡುಗೆಯನ್ನ ಇನ್ನಷ್ಟು ಎಂಜಾಯ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ.